ವೆಲ್ಕಮ್ ಟು ಮೈ ಚಾನಲ್ ಜಯ ಬಿಯಾಂಡ್. ನಾನು ಇವತ್ತು ಬಂದಿರೋದು ಮಂಡ್ಯದ ಹುಲಿಕೆರೆ ಜಾತ್ರೆಗೆ. ಹೀಗೆ ನಾನು ನನ್ನ ಹಸ್ಬೆಂಡು ಮತ್ತು ಮಗಳು ಹಾಗೆ ನನ್ನ ಮನೆಯವರ ಅಕ್ಕನ ಇಬ್ಬರು ಮಕ್ಕಳು ಜೊತೆ ಬಂದಿದ್ದೀನಿ. ಜಾತ್ರೆ ಬಂದು ಮೊದಲನೇ ಕಾರ್ತಿಕ್ ಸೋಮವಾರದ ಹಿಂದಿನ ಸಾಟರ್ಡೆ ಅಥವಾ ಸಂಡೇನಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಹಾಗೆ ನೆಕ್ಸ್ಟ್ ವೀಕು ಸಾಟರ್ಡೆ ಸಂಡೇ ಅಂದರೆ ಎರಡನೇ ಕಾರ್ತಿಕದ ಸಾಟರ್ಡೆ ಸಂಡೇನಲ್ಲಿ ಎಂಡ್ ಮಾಡ್ತಾರೆ. ಅಂದರೆ ನೆಕ್ಸ್ಟ್ ಸಂಡೇ ಟು ಸಂಡೇ 1 ವೀಕ್ ನಡೆಯುತ್ತೆ. ನಾವು ಬಂದಿದ್ದು ಸಾಟರ್ಡೆ ಅಂದರೆ ಮುಗಿಯೋ ಹಿಂದಿನ ದಿನ ಬಂದಿದ್ವಿ. ಸುತ್ತಮುತ್ತ ಹೇಗಿರುತ್ತೆ ವಾತಾವರಣ ಅಂದರೆ ಒಂದು ಸ್ವಲ್ಪ ಕೆರೆ ಇದೆ, ಚೆನ್ನಾಗಿದೆ ನೋಡಲಿಕ್ಕೆ. ಫಸ್ಟ್ ಸ್ಟಾರ್ಟಿಂಗ್ ನೋಡಿದ್ರಲ್ಲ ಆ ಕೆರೆ ಈ ಬೆಳಕಲ್ಲಿ ಅಷ್ಟು ಚೆನ್ನಾಗಿ ಬರಲಿಲ್ಲ. ಅಂದರೆ ನಾವು ಬಂದಿದ್ದು ಸಂಜೆ 6-6:30 ಆಗಿತ್ತು. ಇದರಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸ್ಲಿಲ್ಲ ಆ ಟೈಮಲ್ಲಿ. ಸರೌಂಡಿಂಗ್ ಫುಲ್ಲು ಒಂದು ಮನೆಗಳಿಲ್ಲ, ಕಾಡು ಮಧ್ಯ ಇರೋ ಒಂದು ದೇವಸ್ಥಾನ, ಶಿವನ ದೇವಸ್ಥಾನ ಅದು. ಸುತ್ತಮುತ್ತ ಒಂದು ಮನೆ ಕೂಡ ಇಲ್ಲ, ಒಂದು ಕಾಡಿನ ಮಧ್ಯ ಇರುವಂತಹ ಶಿವನ ದೇವಸ್ಥಾನ ಅದು. ಈ ಸಾಟರ್ಡೆ ಎಂಡ್ ಆಗೋ ಹಿಂದಿನ ದಿನ ಇಲ್ಲಿ ದನದ ಜಾತ್ರೆ ಅಂತ ನಡೆಯುತ್ತೆ. ಈ ದೇವಸ್ಥಾನದ 1 ಕಿಲೋಮೀಟರ್ ಸರೌಂಡಿಂಗ್ ಫುಲ್ಲು ಶಾಪ್ಗಳೇ ಇತ್ತು. ಅದು ಯಾವ್ಯಾವ ಊರಿಂದ ತಂದು ಹಾಕ್ಕೊಂಡಿದ್ರು, ಅಷ್ಟು ಸ್ಟಾಲ್ಗಳು. ನಾನು ಎಲ್ಲೂ ನೋಡಿರಲಿಲ್ಲ ಇಷ್ಟು ದೊಡ್ಡ ಜಾತ್ರೆ, ನಾನು ಎಲ್ಲೂ ನೋಡಿರಲಿಲ್ಲ. ಇದೇ ಫಸ್ಟು ಇಷ್ಟು ದೊಡ್ಡ ಜಾತ್ರೆ ನಾನು ನೋಡ್ತಾ ಇರೋದು. ಅಂದರೆ ಜಾತ್ರೆಗೆ 1-2 ಜಾತ್ರೆಗೆ ಹೋಗಿದ್ದೀನಿ, ಅಲ್ಲಿ ಸ್ಟಾಲ್ಗಳು ಹಾಕ್ಕೊಂಡಿರ್ತಾರೆ ಸಣ್ಣ ಪುಟ್ಟದಾಗಿ. ಆದರೆ ಇಷ್ಟು ದೊಡ್ಡ ಜಾತ್ರೆ ನಾನು ಯಾವತ್ತೂ ನೋಡಿಲ್ಲ, ಅಷ್ಟು ದೊಡ್ಡದಾಗಿತ್ತು ಇದು. ತುಂಬ ಸ್ಟಾಲ್ಗಳಿದ್ವು. ನನಗಂತೂ ಆಶ್ಚರ್ಯ ಆಗೋಯಿತು, ಈ ಕಾಡಿನ ಮಧ್ಯದಲ್ಲಿ ಇಷ್ಟು ಜನಗಳು ಸೇರಿದ್ದಾರೆ, ಈ ಜಾಗದಲ್ಲಿ ಇಷ್ಟು ಸ್ಟಾಲ್ಗಳು ಹಾಕ್ಕೊಂಡಿದ್ದಾರೆ ಅನ್ನೋದು ಒಂದು ಆಶ್ಚರ್ಯ ಅಂತ ಅನ್ನಿಸ್ತು. ಇಲ್ಲಿ ವಿಡಿಯೋ ಮಾಡುವಾಗ ತುಂಬ ಜನಗಳು, ಅಂದರೆ ನನಗೆ ವಿಡಿಯೋ ಮಾಡೋಕ್ಕೆ ಆಗ್ತಾ ಇರಲಿಲ್ಲ, ಬರೀ ಜನಗಳು ಅಡ್ಡ ಆಗ್ತಾಯಿತ್ತು. ಸ್ಟಾಲು ಕಾಣಿಸ್ತಾ ಇರಲಿಲ್ಲ, ಈ ಕಡೆ ನನಗೆ ಹೋಗೋ ದಾರಿ ಸಿಗ್ತಾ ಇರಲಿಲ್ಲ. ತುಂಬ ಜನ ಅಡ್ಡಕ್ಕೆ ಸಿಗ್ತಾನೇ ಇದ್ದರು. ಆದರೂ ವಿಡಿಯೋ ಮಾಡ್ಕೊಂಡೇ ಹೋಗ್ತಾ ಇದ್ದೆ. ಆದರೆ ಈಗ ನಾನು ಏನಕ್ಕೆ ಇಷ್ಟು ಸ್ಟಾಲ್ಗಳು ಕಾಣಿಸ್ತಾ ಇರೋದು ಏನು ಅಂತಂದರೆ, ಸುಮಾರು ಕಿಲೋಮೀಟ್ರ್ಗಟ್ಟಲೆ ಇತ್ತು. ಮಧ್ಯ ಕಟ್ ಮಾಡಿ ಜನಗಳು ಎಲ್ಲೆಲ್ಲಿ ಅಡ್ಡ ಆದರು, ಮತ್ತು ಸ್ಟಾಲ್ಗಳು ಎಲ್ಲೆಲ್ಲಿ ಓಪನಾಗಿ ಕಾಣಿಸ್ತಾ ಇತ್ತು ಅಲ್ಲಿ ಮಾತ್ರ ವಿಡಿಯೋನ ಎಡಿಟ್ ಮಾಡಾಕ್ತೆ. ಮಿಕ್ಕ ಜಾಗ ಎಲ್ಲ ಕಟ್ ಮಾಡಿ ಸ್ವಲ್ಪ ಮಾತ್ರ ನಿಮಗೆ ತೋರ್ಸೋಕ್ಕಾಯಿತು ಸ್ಟಾಲ್ಗಳನ್ನ. ಇಲ್ಲಾಂದರೆ ನನಗೆ ಸ್ಟಾಲ್ಗಳು ಕೂಡ ತೆಗಿಯೋಕ್ಕಾಗ್ತಾ ಇರಲಿಲ್ಲ. ಇಲ್ಲಿ ಅದು ಯಾವ ಥರ ಇದೆ ಆ ಜಾತ್ರೆ ಅಂತ ತೋರಿಸ್ಲಿಕ್ಕೂ ನಿಮ್ಗೆ ಸಾಧ್ಯ ಆಗ್ತಾ ಇರಲಿಲ್ಲ. ಅಷ್ಟು ಜನ, ನನಗೆ ಸ್ವಲ್ಪನೂ ಜಾಗನೇ ಸಿಗ್ತಾ ಇರಲಿಲ್ಲ, ಅಷ್ಟು ಜನ ಇದ್ದರು ಇಲ್ಲಿ. ಜಾತ್ರೆ ಅಂದರೆ ನಿಮಗೆ ಗೊತ್ತಿರುತ್ತೆ ಯಾವ್ಯಾವ ಥರ ಐಟಮ್ಗಳು ಇಲ್ಲಿ ಸಿಗುತ್ತೆ ಅಂತ. ಅದೇ ಥರನೇ ಇತ್ತು, ಆದರೆ ಇಲ್ಲಿ ಸ್ಟಾಲ್ಗಳು ತುಂಬ ಇತ್ತು. ಇಂಥ ಜಾತ್ರೆಗಳಲ್ಲಿ ಮಕ್ಕಳನ್ನ ಕರ್ಕೊಬಂದರೆ ಅದೇ ಒಂದು ದೊಡ್ಡ ಟಾಸ್ಕು, ಅವ್ರು ನೋಡ್ಕೊಳ್ಳೋದೇ ಒಂದು ದೊಡ್ಡ ಟಾಸ್ಕು. ಇದು ದೇವಸ್ಥಾನದ ಬೀದಿ. ನಾನು ಈ ಕಡೆ ಲೆಫ್ಟ್ ಸೈಡಿಗೆ ಬಂದಿದ್ದೆ. ಇಲ್ಲಿ ಏನು ನಡೀತಾ ಇದೆ ಅಂತ ತಿರುಗಿ ನೋಡೋ ಅಷ್ಟರಲ್ಲಿ ಏನಾಯಿತು ಅಂತ ಅಂದರೆ, ಒಂದು ದನ ಏನಿದೆ ಅದು ನುಗ್ಗಿ ಬಂತು ಜನಗಳ ಮೇಲೆ. ಅದು ಇದು ನಾವು ಈಗ ಹೋಗ್ತಾ ಇದೆಯಲ್ಲ ಅದಲ್ಲ, ಅದರ ಮುಂಚಿತವಾಗಿ ನಾನು ಈ ಕಡೆ ತಿರುಗೋ ಅಷ್ಟರಲ್ಲಿ ದನ ನುಗ್ಗಿಬಿಟ್ಟಿತ್ತು. ಅಂದರೆ ಈ ಥರ ದೊಡ್ಡ ದೊಡ್ಡ ದನಗಳು ನುಗ್ಗಿಬಿಟ್ಟು ಜನಗಳ ಗುಂಪಲ್ಲಿ ಸುಮಾರು ಒಂದು 10-15 ಜನ ಬಿದ್ದುಬಿಟ್ರು. ಲೇಡೀಸ್ಗಳು ಮಕ್ಕಳು ಎಲ್ಲ ಇದ್ದರು. ಆದರೆ ಯಾರಿಗೂ ಏನು ತೊಂದರೆ ಆಗಲಿಲ್ಲ, ಸಣ್ಣ ಪುಟ್ಟ ಗಾಯಗಳಾಯಿತು. ಇವತ್ತಿನ ದಿನ ದನಗಳಿಗೋಸ್ಕರನೇ ನಡೆಯುವಂಥ ಜಾತ್ರೆ ಇದು. ಇದು ಒಂದು ದಿನ ದನಗಳ ಜಾತ್ರೆ ಅಂತಲೇ ಅಂತಾರೆ. ಇದು ಪದ್ಧತಿ ಏನು ಅಂತ ಅಂದರೆ, ಈ ಸಾಟರ್ಡೆ ಏನು ಮಾಡ್ತಾರೆ, ದೇವಸ್ಥಾನದ ಸುತ್ತ ಇರುವಂಥ ದನಗಳನ್ನೆಲ್ಲ ಕರ್ಕೊಂಡು ಬಂದು ಸುತ್ತಿಸೋದು. ದೇವಸ್ಥಾನದ ಸುತ್ತು 3 ಸುತ್ತು ಸುತ್ತಿಸೋದು ಒಂದು ಪದ್ಧತಿ. ಆದರೆ ಇಲ್ಲಿ ಏನಾಯ್ತದೆ ಅಂದರೆ, ಇಲ್ಲಿನ ಇಷ್ಟು ಜನಗಳ ಕ್ರೌಡ್ನ ಗಲಾಟೆನ ನೋಡಿ ದನ ಕರುಗಳು ಎದ್ರುಕೊಂಡು ಏನು ಮಾಡ್ತವೆ, ಅವು ನುಗ್ಗಕ್ಕೆ ಸ್ಟಾರ್ಟ್ ಮಾಡಿಬಿಡ್ತವೆ. ಒಂದು ಸಲ ಹಿಡ್ಕೊಂಡಿದ್ರು ಬಿಡಿಸ್ಕೊಂಡು ಏನು ಮಾಡುತ್ತೆ, ಜನಗಳ ಗುಂಪಲ್ಲಿ ನುಗ್ಗಿ ಬಂದುಬಿಡುತ್ತೆ. ಆವಾಗ ಯಾವ ಟೈಮಲ್ಲಿ ಯಾವ ಜನಕ್ಕೆ ಏಟಾಗುತ್ತೆ ಅಂತ ಗೊತ್ತಾಗಲ್ಲ, ಅದು ಬರೋದೇ ಗೊತ್ತಾಗಲ್ಲ, ಅಷ್ಟು ಸ್ಪೀಡಲ್ಲಿ ನುಗ್ಗಿಬಿಡ್ತವೆ. ಆವಾಗ ತುಂಬ ಜನಗಳಿಗೆ ಏಟಾಗುತ್ತೆ. ನಾವು ಆ ಕಾರಣದಿಂದ ಆ ಲೈನಲ್ಲಿ ನಿಂತಿದ್ದವರು ಸದ್ಯಕ್ಕೆ ಆ ದೇವ್ರ ದಯೆ ನಾವು ಏನು ಮಾಡಿದ್ವಿ, ಆಪೋಸಿಟ್ ಸೈಡಲ್ಲಿ ನಿಂತಿದ್ವಿ. ದನ ಈ ಸೈಡ್ ಬಂದು ನುಗ್ತು. ಹಾಗಾಗಿ ನಾವು ಆ ಕಡೆ ಹೋಗೋದೇ ಬೇಡ, ಮತ್ತಿನ್ಯಾವ್ದಾರು ದನ ಬಂದು ನುಗ್ಗಿದ್ರೆ ಏನು ಮಾಡೋದು ಅಂದ್ಬಿಟ್ಟು ಬೇರೆ ಕಡೆ ಹೋಗೋಣ, ಪ್ಲೇ ಏರಿಯಾ ಕಡೆ ಹೋಗಿ. ಆ ದೇವಸ್ಥಾನಕ್ಕೆ ಹೋಗೋದು ಬೇಡ, ನಾವು ಪ್ಲೇ ಏರಿಯಾದಿಂದಲೇ ನಿಂತ್ಕೊಂಡು ಆ ಜಾತ್ರೆ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲೇ ಏರಿಯಾ ಕಡೆಗೆ ಇವಾಗ ಹೋಗ್ತಾ ಇದ್ವಿ. ಆ ಪ್ಲೇ ಏರಿಯಾ ಕಡೆಗೆ ಹೋಗುವಾಗಲೂ ತುಂಬ ಸ್ಟಾಲ್ಗಳು ಇತ್ತು. ನಿಮ್ಗಳಿಗೆ ಸುತ್ತಮುತ್ತಲಿನ ಸ್ಟಾಲ್ನ ಕರೆಕ್ಟಾಗಿ ತೋರಿಸೋಣ ಅಂತಂದರೆ, ಇಲ್ಲಿ ಜನಗಳ ಅಡ್ಡ ಜೊತೆಗೆ ನಮ್ಮ ಮನೆಯವ್ರು ಕೂಡ ಅಡ್ಡ. ಅವ್ರಿಗೆ ಇಂಥ ಗುಂಪುಗಳಲ್ಲಿ ವೀಡಿಯೋ ಮಾಡಿಕೊಂಡು ಈ ಜನಗಳ ಮಧ್ಯೆ ವೀಡಿಯೋ ಮಾಡ್ಕೊಂಡು ಹೋಗೋದೆಲ್ಲ ಇಷ್ಟ ಆಗಲ್ಲ. ಏನಾದರೂ ಡಿಫ್ರೆಂಟ್ ಆಗಿದ್ದರೆ ತೋರಿಸು, ಇದನ್ನೆಲ್ಲ ಯಾರು ನೋಡ್ತಾರೆ, ಈ ಜಾತ್ರೆನ ಯಾರು ನೋಡಿಲ್ದೇ ಇರೋದಾ ಅಂತ ಏನೋ ಬೈತಾನೇ ಇದ್ರು. ನಾನು ಅವ್ರನ್ನ ಮಧ್ಯೆ ಸಣ್ಣದಾಗಿ ಸಮಾಧಾನ ಮಾಡ್ತಾನೆ ವೀಡಿಯೋ ಮಾಡ್ಕೊಂಡು ಹೋದೆ. ನಾವು ಅದನ್ನೆಲ್ಲ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ನಮ್ಮ ವೀಡಿಯೋಗಳಿಗೆ ಕಂಟೆಂಟ್ ಎಲ್ಲಿಂದ ಹುಡ್ಕೋಣ. ನಾವು ಎಲ್ಲಿಗೆ ಹೋದ್ರೂ ಆದಷ್ಟು ನಮ್ಮ ಮನೆಯವ್ರ ಜೊತೆ ಹೋಗ್ತಿರ್ತೀನಿ, ಮತ್ತು ಅವ್ರಿಗೆ ವೀಡಿಯೋ ಮಾಡೋದು ಇಷ್ಟ ಇಲ್ಲ. ಹಂಗೋ ಬೈಸ್ಕೊಂಡು ಹೆಂಗೋ ಸಮಾಧಾನ ಮಾಡ್ಕೊಂಡು ಮೆಲ್ಲಗೆ ವೀಡಿಯೋ ಮಾಡ್ಕೊಂಡು ಬರ್ತೀನಿ. ಈ ಪ್ಲೇ ಏರಿಯಾ ನೋಡ್ತಾ ಇದ್ದರೆ ಯಾವ ಸಿಟಿನಲ್ಲಿ ಎಕ್ಸಿಬಿಷನ್ಗಳಿಗೂ ಕಡಿಮೆ ಇಲ್ಲ ಅಂತ ಅನ್ನಿಸ್ತು. ಅಷ್ಟು ಒಂದು ದೊಡ್ಡ ಏರಿಯಾದಲ್ಲಿ ದೊಡ್ಡ ಆಟಗಳನ್ನ ಇಲ್ಲಿ ಆಡಿಸ್ತಾ ಇದ್ರು.
ಇಷ್ಟೊತ್ತಿಗಾಗಲೇ 6:30 ಹತ್ತತ್ರ ಆಗ್ತಾಯಿತ್ತು. 6:30 ಮೇಲೆ ಹತ್ತತ್ರ 7 o'clockಗೆ ಜಾತ್ರೆ ನಡೆಯುತ್ತೆ. ಅಂದರೆ ತೇರು ಎಳಿತಾರೆ ಅಂತ ಹೇಳ್ತಾಯಿದ್ರು. ಹಾಗಾಗಿ ನಾವು ಅದನ್ನು ಕಾಯ್ತಾಯಿದ್ವಿ, ತೇರು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ. ಈ ಪ್ಲೇ ಏರಿಯಾದಲ್ಲಿ ಒಂದೆರಡು ಆಟಗಳನ್ನು ಮಕ್ಕಳು ಆಟ ಆಡಿದ್ರು. ನಾನಂತೂ ಹೋಗಲಿಲ್ಲ, ಸ್ವಲ್ಪ ಭಯ ನನಗೆ ಹೋಗ್ಲಿಕ್ಕೆ. ಇಲ್ಲಿ ಬಂದು ಹಿತ್ತಾಳೆ ದೇವ್ರ ಸಾಮಾನುಗಳು ಏನೇನಿದೆಯೋ ಅದೆಲ್ಲನೂ ಮಾರ್ತಾಯಿದ್ರು. ಮಗಳು ಒಂದು ಸೇಫಿಸ್ಟ್ ಏನೋ ಒಂದು ಚಿಕ್ಕ ಆಟನ ಆಡಿದ್ಲು. ಆ ಇಬ್ಬರು ಹೆಣ್ಮಕ್ಳು ಅಕ್ಕನ ಮಕ್ಳು ಏನಿದ್ರು ಅವರಿಬ್ಬರು ಸ್ವಲ್ಪ ಆಟ ಆಡಿದ್ರು. ಅವ್ರಿಗೂ ಫುಲ್ ಭಯ ಆಗೋಯ್ತು. ಆಮೇಲೆ ಅಯ್ಯೋ ನಾನು ಎಷ್ಟೊತ್ತಿಗೆ ಇಳಿಲೋ ಅಂತ ಅನ್ನಿಸ್ಬಿಡ್ತು. ಸ್ವಲ್ಪ ಫುಲ್ ಸ್ಪೀಡ್ ಇತ್ತು ಅಂತ ಹೇಳಿಬಿಟ್ಟು ಆಟಗಳನ್ನ ಎಂಜಾಯ್ ಮಾಡ್ಕೊಂಡು ಬಂದರು. ಏನೇನು ಗೇಮ್ ಇದೆ ಅಂತ ಇಲ್ಲಿ ಡಿಫ್ರೆಂಟ್ ಗೇಮ್ಗಳು ಏನೇನಿದೆ ಅಂತ ನೋಡಿ ತೋರಿಸ್ತಾ ಇದ್ದೀನಿ. ಯಾವ ಸಿಟಿಗೂ ಕಡಿಮೆ ಇಲ್ಲ ಇದು ಅಂತ ಅನ್ನಿಸ್ತು, ಅಷ್ಟು ದೊಡ್ಡ ಜಾತ್ರೆ. ನೋಡಿ, ಇದು ಒಂದು ಪುಟ್ಟ ಮಕ್ಕಳಿಗಿರುವಂಥ ಗೇಮು. ಈ ಗೇಮ್ನ ಮಕ್ಕಳುಗಳು ಎಂಜಾಯ್ ಮಾಡ್ತಾಯಿದ್ರು. ಈಗ ಬರುವಂಥ ಗೇಮ್ನ ನಾವು ಕರ್ಕೊಂಡೋಗಿದ್ದಂತಹ ನಮ್ಮ ಮನೆಯವರ ಅಕ್ಕನ ಮಕ್ಕಳು ಆಡಿದ್ದ ಗೇಮ್ ಇದು. ನಾನು ಯಾವುದೇ ಈ ಥರ ಆಟಗಳನ್ನ ಆಡೋಕ್ಕೆ ಹೋಗಲ್ಲ. ಹಾಗೆ ನಮ್ಮ ಮನೆಯವರು ಅಷ್ಟೇ, ಅವ್ರಿಗೂ ತಲೆ ಸುತ್ತು ಬಂದುಬಿಡುತ್ತೆ, ಭಯ ಅಂತ ಹೇಳ್ಬಿಟ್ಟು ಅವರು ಹೋಗಲ್ಲ, ನಾನು ಹೋಗಲ್ಲ. ನನ್ನ ಮಗಳು ಒಂದು ಸಣ್ಣ ಪುಟ್ಟ ಆಟಗಳನ್ನ ಎಂಜಾಯ್ ಮಾಡ್ತಾಳೆ. ಆದರೂ ಈ ಥರ ದೊಡ್ಡ ದೊಡ್ಡ ಆಟಗಳು, ಭಯ ಪಡೋವಂಥ ಆಟಗಳಿಗೆ ಅವಳು ಹೋಗಲ್ಲ. ಈ ಪ್ಲೇ ಏರಿಯಾದಲ್ಲಿ ಎಂಜಾಯ್ ಮಾಡಿದ ನಂತರ ನಾವು ಜಾತ್ರೆ ನೋಡೋಕ್ಕೆ ಅಂದರೆ ತೇರನ್ನ ಎಳೆಯೋದನ್ನ ನೋಡೋಕೆ ಹೋದ್ವಿ. ಅಲ್ಲಿ ಇಲ್ಲಿ ಕಾರ್ತಿಕ ಸೋಮವಾರ ಆದ್ದರಿಂದ ಇದು ಏನು ಲೈಟು ಏನು ದೀಪ ಅಂತ, ಇದು ದೀಪನ ಹತ್ತಿಸಿ ರಾಕೆಟ್ ಥರ ಹೋಗುತ್ತಂತೆ. ಇದೇನು ಪಟಾಕಿಗೆ ಸೇರಿದ್ದು, ಪಟಾಕಿ ಜಾತಿಗೆ ಸೇರಿದ್ದು ಅಂತ ಹೇಳಿದ್ರು. ಇದು ಹೆಂಗೆ ಹೋಗ್ತಿದೆ ಅಂತ ಆಶ್ಚರ್ಯಪಟ್ಟೆ. ಇದೇ ಥರ 2 ದೀಪನ ಹಚ್ಚಿ ರಾಕೆಟ್ ಥರ ಮೇಲೆ ಕಳಿಸಿದ್ರು. ಅದು ಬಂದು ಕಣ್ಣಿಗೆ ಮರೆ ಆಗೋವರೆಗೂ ಹೋಗ್ತಾನೇ ಇತ್ತು. ಅಂದರೆ ಕೆಳಗೆ ಬೀಳಲೇ ಇಲ್ಲ, ಅಂದರೆ ಡಮ್ ಅಂತ ಸೌಂಡ್ ಇಲ್ಲ, ಏನಿಲ್ಲ. ಅಂದರೆ ದೀಪ ಥರ ಹಾರ್ಕೊಂಡು ಹೋಗ್ತಾಯಿತ್ತು. ನೋಡೋದೇ ಒಂದು ಚೆಂದ. ಈಗ ಬಂದು ಜಾತ್ರೆ ನಡೀತಾ ಇದೆ ನೋಡಿ, ಅಂದರೆ ರಥೋತ್ಸವ ನಡೀತಾ ಇದೆ. ಈ ರಥೋತ್ಸವದಲ್ಲಿ ಇದರಲ್ಲಿ ಒಂದು 3 ರೌಂಡ್ ಅಥವಾ 5 ರೌಂಡನ್ನ ದೇವಸ್ಥಾನ ಸುತ್ತ ಎಳಿತಾರೆ. ತುಂಬ ದೊಡ್ಡ ರಥ ಇದು. ಹಾಗಾಗಿ ದೂರ ದೂರ ಎಲ್ಲ ತಗೊಂಡು ಹೋಗಲ್ಲ, ದೇವಸ್ಥಾನದ 3 ರೌಂಡ್ ಅಷ್ಟೇ ಓಡಿಸೋದು. ಜೊತೆಗೆ ಇಲ್ಲಿ ಯಾವುದು ಊರು ಬೀದಿ ಕೇರಿ ಅಂತ ಏನು ಇಲ್ಲ, ಹಾಗಾಗಿ 3 ರೌಂಡ್ ದೇವಸ್ಥಾನ ಸುತ್ತಿಸ್ತಾರೆ ಅಷ್ಟೇ. ಈ ರಥಕ್ಕೂ ಅಷ್ಟೇ ಇಷ್ಟು ಹೂವಿನ ಅಲಂಕಾರ ಇಷ್ಟು ಚಂದವಾಗಿ ಕಾಣಿಸ್ತಾ ಇತ್ತು ದೂರಕ್ಕೆ, ಅಂದರೆ ತುಂಬ ಖುಷಿ ಆಗುತ್ತೆ ಹತ್ತಿರದಿಂದ ನೋಡಲಿಕ್ಕೆ. ಈ ಫೋನಲ್ಲೆಲ್ಲ ನಿಮ್ಗೆ ಯಾವ ಥರ ಕಾಣಿಸುತ್ತೋ, ಆದರೆ ನೇರವಾಗಿ ನೋಡಿದ್ರಂತೂ ಬಹಳ ಸಂತೋಷ ಅಂತ ಆಗುತ್ತೆ. ಈ ಸ್ವೀಟ್ ಸ್ಟಾಲ್ನ ನೋಡಿ ಈ ಜಾತ್ರೆ ಅಂತಲೇ ಹೇಳ್ಬೋದು. ಈ ಸ್ವೀಟ್ ಸ್ಟಾಲ್ ನೋಡಿ ಜಾತ್ರೆ ಅಂತಲೇ ಹೇಳ್ಬೋದು. ಆ ಕಲರ್ ಡೆಕೋರೇಷನ್ ಮಾಡಿರೋ ರೀತಿ, ಆ ಲಾಡು ಕೂಡ ಯಾವ ಥರ ಡೆಕೋರೇಷನ್ ಮಾಡಿಟ್ಟಿದ್ದಾರೆ ಅಂತ ನೋಡಿ. ಅದು ಗ್ರೀನ್ ಕಲರ್, ಮಧ್ಯದಲ್ಲಿ ಯೆಲ್ಲೋ ಕಲರ್ ಮಧ್ಯೆ ಗ್ರೀನ್ ಕಲರ್. ಈ ಜಾತ್ರೆನ ಮುಗಿಸ್ಕೊಂಡು ಅಲ್ಲೇ ಹತ್ರದ ಊರು ಬೇವ್ಕಲ್ ಅಂತ ಇದೆ, ಆ ಊರಲ್ಲಿ ಒಂದಿನ ಸ್ಟೇ ಆಗಿ ಬಂದ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಸೋ ಮಚ್.